ಚುನಾವಣಾ ಪೂರ್ವ ಸಮೀಕ್ಷೆಗಳ ಬಗ್ಗೆ ನೋಡೋದಾದ್ರೆ ಒಂದ್ ಕಡೆ ಇಂಡಿಯಾ ಅಲೈನ್ಸ್ಗೆ ಸ್ವಲ್ಪ ಹಿನ್ನಡೆ ಅನ್ನೋ ತರದ ಸಮೀಕ್ಷೆ ಹೊರ ಬೀಳ್ತಾ ಇದೆ. ಅಂದ್ರೆ ಸಮೀಕ್ಷೆಗಳೆಲ್ಲವೂ ಆಲ್ಮೋಸ್ಟ್ ಬಿಜೆಪಿ ಪರವಾಗೇ ಇದೆ. ಇದನ್ನ ನೋಡಿದ್ರೆ ಏನನ್ಸುತ್ತೆ? ಈಗ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಸಂಸ್ಥೆಗಳು ಸಮ್ಮಿಶ್ರ ಸರ್ಕಾರ ಬರುತ್ತೆ, ಮೆಜಾರಿಟಿ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಬಂತ ಇಲ್ಲ. ಆ ಏಜೆನ್ಸೀಸು ಕೂಡ ಅದೆಲ್ಲ ಬ್ಯಾಕಿಂಗ್ ಬೇರೆಯವ್ರು ಕೊಟ್ಟು ಆ ರೀತಿ ಎಲ್ಲ ಬರೆಸ್ತಾರೆ. ಯಾವ ರೀತಿ ನಮ್ಮ ದೇಶದಲ್ಲಿ ಮಾಧ್ಯಮಗಳು ಬಹುತೇಕ ಎಲ್ಲ ಅಲ್ಲ, ಯಾರ ಕೈಗೊಂಬೆ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಅದೂ ಅಷ್ಟೇ. ಅದನ್ನು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನೋಡಿ, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತಲೇ ದೊಡ್ಡ ದೊಡ್ಡ ಸಂಸ್ಥೆಗಳು ಅವರೆಲ್ಲ ಹೇಳಿದರು. ಅದೆಲ್ಲ ಸುಳ್ಳಾಯಿತು. ಈ ಸಲನೂ ಸುಳ್ಳಾಗುತ್ತೆ. ಅಂದ್ರೆ ಈ ಸಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಿಂದ ಏನಾದ್ರೂ ಬೇರೆ ತರದ ಚೇಂಜಸ್ ಆಗ್ಬೋದು? ಇದು ಅಪವಿತ್ರ ಮೈತ್ರಿ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದು 2006ರಿಂದ 2008ವರೆಗೂ. ಯಡಿಯೂರಪ್ಪನವ್ರು ಬಿಟ್ಕೊಡ್ಬೇಕಾಯ್ತು 20 ತಿಂಗಳು. ಬೆಂಬಲ ಕೊಡಲಿಲ್ಲ. ಒಂದು ವಾರಕ್ಕೆ ರಾಜೀನಾಮೆ ಕೊಟ್ಟರು. ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವ್ರ ಸರ್ಕಾರನ ತೆಗೆದವ್ರು ಯಾರು? ಯಡಿಯೂರಪ್ಪ ಅವರು. ಇವ್ರ ಸರ್ಕಾರನ ಅವ್ರು ಕೆಡವಿದ್ರು, ಇವ್ರ ಸರ್ಕಾರನ ಅವ್ರು ಕೆಡವಿದ್ರು. ಇವರಿಬ್ರು ಮತ್ತೆ ಒಂದಾಗಿರೋದು ನೋಡ್ರೆ ಜನ ಏನು ತಿಳ್ಕೊಳ್ತಾರೆ? ಅಧಿಕಾರಕ್ಕೋಸ್ಕರ ಅಷ್ಟೇ. ನಿನ್ನ ಸಿದ್ಧಾಂತದ ಮೇಲೆ ಇವರೇನು ಒಂದಾಗಿಲ್ಲ, ಅಧಿಕಾರಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ ಹತ್ರ ಮಾತಾಡ್ಲೇಬೇಕು. ಯಾಕಂದ್ರೆ ಈ 5 ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಅನ್ನುವಂಥದ್ದು, ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ. ಇದು ತುಂಬಾ ಮಂದಿಗೆ ಒಂಥರದ ಕನ್ಫ್ಯೂಷನ್. ಅಂದ್ರೆ ಆ ತರದೊಂದು ಸುದ್ದಿಗಳನ್ನ ನೋಡಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಅಂದ್ರೆ ನಿಜಕ್ಕೂ ಈ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆಯಾ ಅಥವಾ ನಷ್ಟ ಆಗ್ತಾ ಇದೆಯಾ ಅಂತ? ಈಗ ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ 5,500 ಕೋಟಿ ಖರ್ಚಾಗುತ್ತೆ. 5,500 ಕೋಟಿ ಸರ್ಕಾರ ನಮ್ಮ ಕಾರ್ಪೊರೇಷನ್ಸ್ಗೆ, ಎಷ್ಟು ಜನ ಮಹಿಳೆಯರು ಓಡಾಡ್ತಾರಲ್ಲ ಅಷ್ಟು ಹಣವನ್ನು ನಮ್ಮ ಸರ್ಕಾರಕ್ಕೆ ವಾಪಸ್ ಕೊಡುತ್ತೆ. ಸುಮಾರು 60ರಿಂದ 65 ಲಕ್ಷ ಮಹಿಳೆಯರು ಪ್ರತಿದಿನ ನಮ್ಮ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಆಮೇಲೆ ಇದನ್ನ ಕೆಲವರು ಕಾಮೆಂಟು ಮಾಡ್ತಾರೆ, ಅವರು ಎಲ್ಲ ಎ ಸಿ ಕಾರಲ್ಲಿ ಓಡೋರು, ಅವ್ರು ಯಾರು ಕೂಡ ಬಸ್ಸಲ್ಲಿ ಓಡೋರಲ್ಲ. ಎ ಸಿ ಕಾರಲ್ಲಿ ಓಡೋರು ಅಥವಾ ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು, ಇಲ್ಲ ರಿಟೈರ್ಡ್ ಆಗಿ 40,000, 50,000, 60,000 ಪೆನ್ಷನ್ ತಗೊಳ್ತಾರಲ್ಲ, ಆ ಥರದವರು ಇದನ್ನ ಕಾಮೆಂಟ್ ಮಾಡ್ತಾರೆ. ಬಡವ್ರ ಕಷ್ಟ ಗೊತ್ತಿಲ್ಲ ಅವರಿಗೆ. ಆಮೇಲೆ ಗೃಹಲಕ್ಷ್ಮಿ 2,000 ರೂಪಾಯಿ 1,17,00,000 ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ? 400 ರೂಪಾಯಿ ಇದ್ದಿದ್ದ ಗ್ಯಾಸ್ನ 1000 ಮಾಡಿದ್ರು ಮೋದಿಯವರು. ಪೆಟ್ರೋಲು, ಡೀಸೆಲು ಅದು ಬಿಡ್ಬಿಡಿ, ದಿನನಿತ್ಯದ ಅಗತ್ಯ ವಸ್ತುಗಳು, ಬೇಳೆ, ಎಣ್ಣೆ, ಪ್ರತಿಯೊಂದನ್ನು ಅವ್ರ ಮನೆಗೆ ಏನು ಸಾಮಾನು ತಗೊಳ್ತಾರೋ ಅದೆಲ್ಲದಕ್ಕೂ ಕೂಡ GST ಹಾಕ್ಬಿಟ್ಟಿದ್ದಾರೆ. ಒಂದು ಸಣ್ಣ ಬೆಂಕಿಪಟ್ಟಣ ಹಿಡಿದು ನೀವೇನೇ ತಗೊಳ್ಳಿ GST ಕಟ್ಟಬೇಕು. ಅಂದರೆ ಖರ್ಚು ಜಾಸ್ತಿ ಆಯಿತು, ಆದಾಯ ಹೇಗಿದೆಯೋ ಹಾಗೇ ಇದೆ. ಅದಕ್ಕೋಸ್ಕರ ನಾವು 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ರೇಷನ್ನು 5 kg ಕೊಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಅದನ್ನು ರಾಜಕಾರಣ ಮಾಡಿ ಕೊಡಲಿಲ್ಲ. 4.25 ಕೋಟಿ ಜನಕ್ಕೆ ತಲುಪ್ತಾ ಇದೆ. ಮತ್ತು ಎಲೆಕ್ಟ್ರಿಕ್ಕು 1,40,00,000 ಕುಟುಂಬಗಳಿಗೆ ವಿದ್ಯುತ್ ಫ್ರೀ ಕೊಟ್ಟಿದ್ದೀವಿ. ಇದೆಲ್ಲ ಯಾಕೆ ಕೊಟ್ವಿ ನಾವೆಂದರೆ ಕೇಂದ್ರ ಸರ್ಕಾರದ ಧೋರಣೆಯಿಂದ. ಜನರ ಆದಾಯ ಜಾಸ್ತಿ ಮಾಡಲಿಲ್ಲ, ಖರ್ಚು ಮಾತ್ರ ಜಾಸ್ತಿ ಆಯಿತು. ಜನ ಜೀವನ ಮಾಡೋದು ಹೇಗೆ? ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ ಕರ್ನಾಟಕದಲ್ಲೇನೋ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಈ ಗ್ಯಾರಂಟಿಗಳು ಕೈ ಹಿಡಿದ್ವು ಕಾಂಗ್ರೆಸ್ಗೆ. ಈಗ INC ರಿಲೀಸ್ ಮಾಡಿರುವಂತಹ ಮ್ಯಾನಿಫೆಸ್ಟೋ ಏನಿದೆ ಅದರ ಮೂಲಕ ಕೂಡ ಇಂಡಿಯಾ ಅಲೈನ್ಸ್ಗೆ ಗೆಲುವಾಗಬಹುದಾ? ಇದೆಯಮ್ಮ. ಅಲ್ಲೂ ಕೂಡ ಮಹಿಳೆಯರಿಗೆ ಒಬ್ಬರಿಗೆ ಮನೆಯಲ್ಲಿ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದೀವಿ. ಇನ್ಶೂರೆನ್ಸ್ 25 ಲಕ್ಷ ಅಂತ ಹೇಳಿದೀವಿ. ಮತ್ತೆ ಗ್ರಾಜುಯೇಟ್ಸ್ 1 ಲಕ್ಷ ಅಂತ ಹೇಳಿದೀವಿ. ಇದರ ಮೇಲೆ ರೈತರಿಗೆ ಸ್ವಾಮಿನಾಥನ್ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೂ ಅನೇಕ ಆಶ್ವಾಸನೆಗಳು ಕೊಟ್ಟಿದ್ದೀವಿ. ಈಗ BJP ಅವರು ಬೇಕಾಷ್ಟು ಆಶ್ವಾಸನೆಗಳು ಕೊಡ್ತಾರೆ. ಅದೆಲ್ಲ ಕೂಡ ಕಂಡಿ ಒಳಗಡೆ ಗಂಟಿದ್ದಂಗೆ, ಕಂಡಿ ಒಳಗಡೆ ಗಂಟಿಸ್ಕಿರ್ತ ಕೈಗೆ. ಈಗ ಆಯುಷ್ಮಾನ್ ಭಾರತ್ ಎಷ್ಟು ಜನ ಅದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಹೇಳ್ಬಿಡಿ. ಮತ್ತೆ ವಿಶ್ವಕರ್ಮ ಮೊನ್ನೆ ಮಾಡಿದ್ರಲ್ಲ, ಇದುವರೆಗೂ ಕೂಡ ಒಬ್ರಿಗೂ ಬಂದಿಲ್ಲ ವಿಶ್ವಕರ್ಮದಲ್ಲಿ. ಆಮೇಲೆ ಇವತ್ತು ನರೇಂದ್ರ ಮೋದಿ ಅವರು ಎಷ್ಟೋ ಲಕ್ಷ ಮನೆ ಕೊಟ್ಬಿಟ್ಟಿದ್ವಿ ಅಂತಾರೆ. ಅವ್ರು ಕೊಡೋದು 1.5 ಲಕ್ಷ ಅಷ್ಟೇ. ಅದರಲ್ಲಿ GST ಎಲ್ಲ ಹೋದ್ರೆ ನಮ್ಮ ದುಡ್ಡು ಎಲ್ಲ ಸೇರಿದ್ರೆ 1.5 ಲಕ್ಷಕ್ಕಿಂತ GST ಅವ್ರಿಗೆ ಹೋಗ್ಬಿಡುತ್ತೆ. 18% GST. 5 ಲಕ್ಷ ಅಂದ್ರೆ ಎಷ್ಟಾಯ್ತು? 1 ಕೋಟಿ ಮೇಲೆ ಆಯ್ತು. ಅವ್ರಿಗೆ ಹೋಗ್ಬಿಡುತ್ತೆ. ಸುಮ್ಮನೆ 1 ಲಕ್ಷ ಏನು ಎಷ್ಟೋ ಲಕ್ಷ ಮನೆ ಕೊಟ್ಬಿಟ್ವಿ ಅಂತ ಹೇಳ್ತಾರೆ. ಉಳಿದಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ್ದು. ಈಗ ಮೆಟ್ರೋ ಉದಾಹರಣೆಗೆ 20% ಕಂಪ್ನಿ ಹಾಕೊಳ್ತಾರೆ. ಕೇಂದ್ರ ಸರ್ಕಾರದ 1 ಪೈಸಾ ಇಲ್ಲ, ರಾಜ್ಯ ಸರ್ಕಾರದ 20%. ಉಳಿದಿರ್ತಕ್ಕಂಥ 60% ಲೋನ್ ತಗೊಳ್ತಾರೆ.
ಸುಮ್ಮನೆ ಎಂಪಿಗಳು ಬಡಾಯಿ ಕೊಚ್ಕೊಂತಾರೆ. ಮೆಟ್ರೋ ಅಂತ ಪರ್ಮಿಷನ್ಸ್ ಕೊಡ್ತಾರೆ ಅಷ್ಟೇ, ಅವರು ಉಳಿದಿದ್ದು ಏನೂ ಇಲ್ಲ ಅವ್ರು. ಓಕೆ, ಇನ್ನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ಒಂದು ಮಾತಾಡಿದ್ರು. ನನ್ ಮಗಳು ಆಕ್ಚುಲಿ ರಾಮಲಿಂಗ ರೆಡ್ಡಿ ಅವ್ರು ನಿಲ್ಸಿರೋದಲ್ಲ, ಸೌಮ್ಯ ರೆಡ್ಡಿ ಅವ್ರನ್ನ ನಾನು ನಿಲ್ಸಿದ್ದು ಈ ಕ್ಷೇತ್ರದಲ್ಲಿ ನಿಂತ್ಕೊಬೇಕು ಅಂತ. ನಿಜ. ಹೆಂಗೆ ಅಂದ್ರೆ ನೀವು ಮಗಳ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕ್ಲಿಲ್ವಾ ಈ ಕ್ಷೇತ್ರದಲ್ಲಿ ನಾನು ಎಲೆಕ್ಷನ್ ರಾಜಕೀಯಕ್ಕೆ ಬರೋದು ಬೇಡ ಅಂತ ಹೇಳಿದ್ದೆ. ಓಕೆ. 2016 ಮುಂಚೆ ರಾಜಕೀಯಕ್ಕೆ ಬರೋದು ಬೇಡ, ನನ್ನ ವಿರೋಧ ಇತ್ತು. ಹ್ಮ್ ನಂದು ಅಷ್ಟೇ, ನಮ್ಮ ಮನೆಯವ್ರದ್ದು ಅಷ್ಟೇ. ಹ್ಮ್ ಅವಳೇ ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಈ ನಾನು ಹೇಳಿದ್ನಲ್ಲ, ಹೋರಾಟ ಮಾಡಿಕೊಂಡು ಬಂದಂಥವಳು. ಆಮೇಲೆ ಹಠ ಹಿಡಿದು ಬಂದ್ಲು. ಈಗ ಪಾರ್ಲಿಮೆಂಟ್ಗೂ ಕೂಡ ಇದ್ರ ಕೋರ್ಟಲ್ ಕೇಸ್ ಇತ್ತಲ್ಲ, ಅದು ಕಾನೂನು ಪ್ರಕಾರ ಕೌಂಟಿಂಗ್ ಮಾಡಿದ್ರೆ ನಮ್ಮ ಪರನೇ ಆಗುತ್ತೆ. ಕೋರ್ಟಲ್ ಕೇಸ್ ಇದೆ ಅದು, ಅದರಿಂದ ಬೇಡ ಅಂತಿದ್ವಿ. ಆಮೇಲೆ ಒಪಿನಿಯನ್ ತಗೊಂಡಾಗ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ಪ್ಲಸ್ ಇದು ಸರ್ವೆ ಮಾಡಿಸ್ತಾರೆ, ಎಲ್ಲ ಪಕ್ಷದವರು ಮಾಡ್ತಾರೆ. ಆಗ ಸೌಮ್ಯ ರೆಡ್ಡಿ ನಿಂತರೆ ಅವಕಾಶಗಳಿದೆ ಅಂತ ಬಂದಿದ್ರಿಂದ ನಿಲ್ಸಿದೆ. ಓಕೆ. ಅಂದ್ರೆ ಒಂದ್ ಕಡೆ ನಮ್ಗೊಂದು ಕುತೂಹಲ ಏನಂದ್ರೆ, ಈಗ ನೀವು ಕೂಡ ರಾಜಕೀಯದಲ್ಲಿದ್ದೀರಾ, ಮಗಳಿಗೂ ಕೂಡ ಆ ಅನುಭವ ಇದೆ. ಸೊ ಮನೇಲಿ ಹೆಂಗಿರ್ತೀರಾ ಸರ್? ಬರೀ ರಾಜಕೀಯದ ವಿಚಾರನೇ ಮಾತುಕತೆ ಇರುತ್ತಾ, ಅಥವಾ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತೀರಾ? ನಾನು ರಾಜಕೀಯ ಮನೇಲಿ ಯಾರು ಮಾತಾಡೋದೇ ಇಲ್ಲ. ಓಕೆ. ಅಂದ್ರೆ ಯಾವ ತರ, ಈಗ ಲೈಕ್ ಏನೋ ಒಂದು ಅವರಿಗೂ ಒಂದು ವಿಚಾರ ಬೇಕಾಗಿರುತ್ತೆ ಆ ಕ್ಷೇತ್ರದ ಬಗ್ಗೆ, ನಿಮ್ಮ ಅನುಭವ ಅವರಿಗೆ ಪಾಠ ಆಗ್ಬೇಕಲ್ವಾ? ಆ ನಿಟ್ಟಿನಲ್ಲಿ ನಿಮ್ ಕಡೆಯಿಂದ ಸೌಮ್ಯ ರೆಡ್ಡಿ ಅವರಿಗೆ ಯಾವ ತರದ್ದು ವಿಷಯಗಳನ್ನ ಹೇಳ್ತೀರಾ, ಸಲಹೆಗಳನ್ನ ಕೊಡ್ತೀರಾ? ಆಮೇಲೆ ಅವಳು ಇನ್ನೊಂದು ಚಿಕ್ಕ ವಯಸ್ಸಿಂದಲೇ ಓಡಾಡ್ತಾ ಇದ್ರು. ಅವಳು ಸುಮಾರು 10 ವರ್ಷಕ್ಕೆ ಮುಂಚೆನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಎಲ್ಲಾ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಪರಿಚಯ ಇದ್ರು. ಈ ಇದರಲ್ಲಿ NGO ನಲ್ಲಿ ಕೆಲಸ ಮಾಡ್ತಾ ಇದ್ಲಲ್ಲ, ಎಲ್ಲರ ಜೊತೆ ಪರಿಚಯ ಇತ್ತು. ಮತ್ತೆ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ಜನ ಬೇಗ ಅರ್ಥ ಮಾಡ್ಕೊಂಡಿದ್ರು. ಮತ್ತೆ ಅಸೆಂಬ್ಲಿ ಮೆಂಬರ್ ಆದ್ಮೇಲೂ ಕೂಡ ಅಷ್ಟೇ, ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ವಿ, ನಾವೇನು ಇಂಟರ್ಫಿಯರ್ ಆಗ್ತಿಲ್ಲ. ಓಕೆ. ಸೊ ಫೈನಲಿ ರಾಜಕೀಯಕ್ಕೆ ಬಂದಿದ್ದು ಪೂರ್ತಿಯಾಗಿ ಅವ್ರದೇ ನಿರ್ಧಾರ, ನಿಮ್ದೇನು ಒತ್ತಡ ಇರ್ಲಿಲ್ಲ? ನಮ್ ವಿರೋಧ ಆಯ್ತು ಆಕ್ಚುಲಿ. ಓಕೆ ಸರ್, ಕೊನೆಯದಾಗಿ ಈಗ ಕರ್ನಾಟಕದಲ್ಲಿ ನಿಮ್ಗಿರೋ ಆತ್ಮವಿಶ್ವಾಸ ಎಷ್ಟಿದೆ ಅನ್ನೋದಾದ್ರೆ, ಈ ಸಲ ಎಷ್ಟು ಸೀಟ್ ಗೆಲ್ಲುತ್ತೆ? ನಮ್ ಬೆಂಗಳೂರಿನಲ್ಲಿ 4ಕ್ಕೂ 4, ಇಡೀ ಓವರ್ ಆಲ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಅಂತ ಅನ್ಸುತ್ತೆ? ಒಂದು 20 ಮೇಲೆ ಗೆಲ್ತೀವಿ. ಓಕೆ. ಬೆಂಗಳೂರಲ್ಲಿ 4 ಗೆಲ್ತೀವಿ. ರಾಜ್ಯದ ಜನರ ಹಿತದೃಷ್ಟಿಯಿಂದ 28ಕ್ಕೆ 28 ಗೆಲ್ಬೇಕು. ಓಕೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡ್ಬೇಕಾಗಿದ್ರೆ ನರೇಂದ್ರ ಮೋದಿ ಮತ್ತು ಅವರ ಟೀಮ್ ಆ ಸುಳ್ಳುಗಳಿಗೆ ಜನ ಉತ್ತರ ಕೊಡ್ಬೇಕಾಗಿದ್ರೆ ಅವ್ರನ್ನ ಸೋಲಿಸ್ಬೇಕು, ಎಲ್ಲರನ್ನೂ ಸೋಲಿಸ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ರಾಜಕೀಯ ಜೊತೆಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಮ್ಮ ಮಗಳು ಯಾಕೆ ಗೆಲ್ಬೇಕು ಅನ್ನೋದಕ್ಕೆ ಒಂದಷ್ಟು ಪೂರಕ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್.